ಇನ್ನು ಜನವರಿ 22 ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನವರದ್ದು ದ್ವಂದ್ವ ನಿಲುವು ಏನೋ ಗೊತ್ತಾಗ್ತಾ ಇಲ್ಲ. ಕೆ.ಎನ್. ರಾಜಣ್ಣ ಹೇಳ್ತಾ ಇರುವಂತದ್ದು ಸಚಿವರೀಗ ಅವ್ರು ಹೇಳ್ತಾ ಇರುವಂತದ್ದು ಜನವರಿ 22 ಕಳೆದ ಮೇಲೆ ನಾನು ಅಯೋಧ್ಯೆಗೆ ಹೋಗ್ತೇನೆ ಅಂತ ಸಚಿವ ಕೆ.ಎನ್. ರಾಜಣ್ಣ ಹೇಳ್ತಾ ಇದ್ದಾರೆ. ತುಮಕೂರಿನಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆ ಇದು. ಜನವರಿ 22 ಅದು ಕಳೆದ ಮೇಲೆ ಅಯೋಧ್ಯೆಗೆ ಹೋಗ್ತೇನೆ. ಅನಂತಕುಮಾರ್ ಹೆಗ್ಡೆ ವಿರುದ್ಧವೂ ಕೂಡ ಕೆ.ಎನ್. ರಾಜಣ್ಣ ಮಾತನಾಡಿದ್ದಾರೆ. ಅನಂತಕುಮಾರ್ ವಿರುದ್ಧವೂ ಕೂಡ ರಾಜಣ್ಣ ಕಿಡಿಕಾರಿರುವಂಥದ್ದು. ಅನಂತಕುಮಾರ್ ಹೆಡ್ರಿಗೆ ಮನುಷ್ಯನೇ ಅಲ್ಲ, ಅವರನ್ನ ಗಡಿಪಾರ್ ಮಾಡೋಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಅಂತ ಕೆ.ಎನ್. ರಾಜಣ್ಣ ಹೇಳ್ತಿದ್ದಾರೆ. ತುಮಕೂರಿನಲ್ಲಿ ಕೆ.ಎನ್. ರಾಜಣ್ಣ ಹೇಳಿಕೆ ಇದು. ಒಂದ್ ಕಡೆ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು, ಇನ್ನೊಂದ್ ಕಡೆ ಅನಂತಕುಮಾರ್ ಹೆಗ್ಡೆ ವಿಚಾರಕ್ಕೆ ಕಿಡಿಕಾರಿದ್ದಾರೆ. ಮನುಷ್ಯನೇನ್ರಿ ಅನಂತಕುಮಾರ್ ಹೆಗ್ಡೆ? ಬ್ರಾಹ್ಮಣರು ಅಂದರೆ ಸಾಮಾನ್ಯವಾಗಿ ಸಾತ್ವಿಕರು, ಗೊತ್ತಾಯ್ತಾ, ಸಮಾಜವನ್ನು ಗೌರವಿಸ್ತಕ್ಕಂಥವ್ರು ಅಂತೇಳಿ ನಾವೆಲ್ಲ ನಂಬ್ಕೊಂಡಿದ್ದೀವಿ. ಅಂಥ ಸಮುದಾಯದ ಒಬ್ಬ 7 ಸರಿ MP ಹಿಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿದ್ರೆ ಮನುಷ್ಯನೇ ಅಲ್ಲ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ, ಅವರನ್ನು ಗಡೀಪಾರು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ. ನಾನು ಹೇಳಿದ್ದೇನೆ, ನಾನು ನಿಮ್ಗೆ ಹೇಳಿದ್ದು, ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು, ಈಗ ನಾನು ಹೋಗಿಲ್ಲ, ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೇನೆ ನಿನಗೆ. ಹೋಗ್ತೀರಿ, ಯಾಕೆ ಹೋಗ್ಬಾರ್ದು? 22ಕ್ಕೆ ಹೋಗಲ್ಲ, 22ಕ್ಕೆ ಹೋಗಲ್ಲ. ನಾನು ನಿಮ್ಗೆ ಹೇಳಿದ್ದು, ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು, ಈಗ ನಾನು ಹೋಗಿಲ್ಲ, ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೇನೆ ನಿನಗೆ. ಹೋಗ್ತೀರಿ, ಯಾಕೆ ಹೋಗ್ಬಾರ್ದು?